ಹಾಯ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ನೇತ್ರಾವತಿ. ನಾವು ಪ್ರತಿದಿನ ಪ್ರತಿಯೊಂದು ವಿಡಿಯೋದಲ್ಲಿ ಹೊಸ ಹೊಸ ಉದ್ಯೋಗಾವಕಾಶದ ಬಗ್ಗೆ ತಿಳ್ಕೊತಾ ಇದೀವಿ. ಇವತ್ತು ಕೂಡ ಅದೇ ತರದ ಒಂದು ಹೊಸ ಉದ್ಯೋಗ ಯಾವ್ದಿದೆ, ಯಾವ ಡಿಪಾರ್ಟ್ಮೆಂಟ್ ಇಂದ ಕಾಲ್ ಮಾಡಿದ್ದಾರೆ, ನೀವು ಯಾವಾಗ ಅಪ್ಲೈ ಮಾಡ್ಬೇಕು, ಕ್ವಾಲಿಫಿಕೇಶನ್ ಎಷ್ಟು, ಏಜ್ ಲಿಮಿಟ್ ಎಷ್ಟು ಅನ್ನೋ ಪ್ರತಿಯೊಂದು ಇನ್ಫಾರ್ಮೇಶನ್ ನಾನು ಈ ವಿಡಿಯೋದಲ್ಲಿ ಕೊಡ್ತೀನಿ. ಅದಕ್ಕೂ ಮುಂಚೆ ನೀವು ಇನ್ನೂ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾನು ಮಾಡೋ ಪ್ರತಿಯೊಂದು ವಿಡಿಯೋನು ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ, ನಿಮ್ಗೆ ಈಸಿಯಾಗಿ ಆಕ್ಸೆಸ್ ಸಿಗುತ್ತೆ, ಎಲ್ಲಿ ಒಂದು ಓಪನಿಂಗ್ಸ್ ಇದೆ, ನೀವು ಹೇಗೆ ಅಪ್ಲೈ ಮಾಡ್ಬೋದು ಅನ್ನೋದಕ್ಕೆ. ಅದಕ್ಕೂ ಮುಂಚೆ ಒಂದು ಮಾತು, ಮಹಾಭಾರತದ ಟೈಮಲ್ಲಿ ಕೊನೆಯಲ್ಲಿ ಕೃಷ್ಣ ದುರ್ಯೋಧನನ ಒಂದು ದೌರ್ಬಲ್ಯವನ್ನು ಯಾವುದೇ ಕಾರಣಕ್ಕೂ ಹೇಳಲ್ಲ ಪಾಂಡವರಿಗೆ. ಯಾಕೆ ಅಂದ್ರೆ ಬಲರಾಮ ರಿಕ್ವೆಸ್ಟ್ ಮಾಡ್ತಾನಂತೆ ಮನುಷ್ಯನಲ್ಲಿ ಪ್ರಯತ್ನ ಭಾವ ಸ್ಥಾಪಿಸ್ಬೇಕು ಅಂತ. ಅದಕ್ಕೋಸ್ಕರ ಆಗ ಕೃಷ್ಣ ಸಹಾಯ ಮಾಡ್ದೇನೆ ಅವ್ರಿಗೆ ನೀವಾಗಿ ಪ್ರಯತ್ನ ಪಡಿ ಅಂತ ಹೇಳ್ತಾನೆ. ಸೊ ಇದರಿಂದ ನಮ್ಗೆಲ್ಲ ತಿಳಿದಿರೋದೇನು ಅಂತ ಅಂದ್ರೆ ಪ್ರಯತ್ನ ನಮ್ಮದಾಗಿರ್ಬೇಕು, ಫಲ ದೇವ್ರಿಗೆ ಬಿಡ್ಬೇಕು. ಹಾಗೆ ನಾವು ಸತತ ಪ್ರಯತ್ನ ಮಾಡೋಣ, ಎಲ್ಲೂ ಬಿಟ್ಕೊಡದೆ ನಾವು ಕಂಟಿನ್ಯೂಸ್ ಅಪ್ಲೈ ಮಾಡೋಣ, ಪ್ರಾಕ್ಟೀಸ್ ಮಾಡೋಣ, ಎಕ್ಸಾಮ್ ಬರೆಯೋಣ. ಒಂದಲ್ಲೇ ಇರೋ ಒಂದ್ ಕಡೆ ನಮ್ಗೆ ಉದ್ಯೋಗ ಅನ್ನೋದು ಸಿಗುತ್ತೆ ಅನ್ನೋ ನಂಬಿಕೆಯಲ್ಲಿ ನಾನು ಈ ಒಂದು ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಈ ಒಂದು ಜಾಬ್ ರಿಕ್ರೂಟ್ಮೆಂಟ್ ನೋಟಿಫಿಕೇಶನ್ ಬಂದಿರೋದು ಬಂದ್ಬಿಟ್ಟು NCB ಇಂದ. NCB ಅಂದ್ರೆ ನಾರ್ಕೋಟಿಕ್ಸ್ ಕಂಟ್ರೋಲ್ ಬ್ಯೂರೋ ಇವ್ರ ಕಡೆಯಿಂದ ಹೊಸದಾಗಿ ಒಂದು ಅಧಿಸೂಚನೆ ಬಂದಿದೆ. ಸೊ ಇವರು ಹೇಳ್ತಿರೋದು ಏನಪ್ಪಾ ಅಂತ ಅಂದ್ರೆ, ಯಾವ ಪೋಸ್ಟ್ಗೆ ಇವರು ಕಾಲ್ ಮಾಡಿರೋದು ಅಂತ ಅಂದ್ರೆ, ಹುದ್ದೆ ಹೆಸರು ಬಂದ್ಬಿಟ್ಟು ಲೋವರ್ ಡಿವಿಷನ್ ಕ್ಲರ್ಕ್. ಓಕೆ, ಲೋವರ್ ಡಿವಿಷನ್ ಕ್ಲರ್ಕ್. ಡಿಪಾರ್ಟ್ಮೆಂಟ್ ಹೆಸರು ಗೊತ್ತಾಯ್ತಲ್ವಾ, ನಾರ್ಕೋಟಿಕ್ಸ್ ಕಂಟ್ರೋಲ್ ಬ್ಯೂರೋ. ಇದು ಎಲ್ಲಿ ಉದ್ಯೋಗ ಸ್ಥಳ ಬಂದ್ಬಿಟ್ಟು ಅಂದ್ರೆ ಇದು 100% ಬೆಂಗಳೂರಲ್ಲೇ ಇರುತ್ತೆ. ಸೊ ಬೇರೆ ಎಲ್ಲೂ ಇಲ್ಲ. ನೀವು ಇನ್ ಕೇಸ್ ಸೆಲೆಕ್ಟ್ ಆದ್ರೆ ಬೆಂಗಳೂರಿಗೆ ಬರ್ಬೇಕಾಗುತ್ತೆ. ಈ ಒಂದು ಜಾಬ್ಗೆ ಅಪ್ಲೈ ಮಾಡೋದು ಹೇಗೆ ಅಂತ ನಾನೀಗ ಹೇಳ್ತೀನಿ. ಅಪ್ಲೈ ಮಾಡೋದು ಬಂದ್ಬಿಟ್ಟು ನೀವು ಆಫ್ಲೈನ್ ಅಲ್ಲೇ ಅಪ್ಲೈ ಮಾಡ್ಬೇಕಾಗುತ್ತೆ. ಇದು ಆನ್ಲೈನ್ ಮೂಲಕ ಅಪ್ಲೈ ಮಾಡಕ್ಕೆ ಬಿಟ್ಟಿಲ್ಲ. ಇದಕ್ಕೆ ನಿಮ್ಗೆ ವಿದ್ಯಾರ್ಹತೆ ಏನಿರ್ಬೇಕಪ್ಪ ಅಂತ ತಿಳಿಸಿದ್ದಾರೆ ಇಲ್ಲಿ. ಸೊ ಅವ್ರು ಹೇಳಿರೋ ಪ್ರಕಾರ ನಿಮ್ಗೆ ವಿದ್ಯಾರ್ಹತೆ ಬಂದ್ಬಿಟ್ಟು ಅವರ ಒಂದು ನೋಟಿಫಿಕೇಶನ್ ಅಲ್ಲಿ ತಿಳಿಸಿದ್ದಾರೆ ಕರೆಕ್ಟ್ ಆಗಿ. ಈಗ ಲೋವರ್ ಡಿವಿಷನ್ ಕ್ಲರ್ಕ್ ಆಗಿರೋದ್ರಿಂದ ನಿಮ್ಗೆ ಈಗ ಸೆಕೆಂಡ್ PUC ಆರ್ ಡಿಪ್ಲೊಮೊ ಅಂತ ಕೇಳ್ತಾ ಇದ್ದಾರೆ. ಹಾಗಾಗಿ ನೀವು ಆ ರೀತಿ PUC ಆಗಿದ್ರೆ ನೀವು ಖಂಡಿತವಾಗ್ಲೂ ಅಪ್ಲೈ ಮಾಡ್ಕೋಬಹುದು. ಸೊ ಅವ್ರ ಪ್ರಕಾರ ಅವ್ರ ನಾರ್ಮ್ಸ್ ಏನಿರುತ್ತಲ್ಲ ಅದ್ರ ಪ್ರಕಾರ ಇದ್ರೆ ಮಾತ್ರನೇ ನಮ್ಗೆ ಫಸ್ಟ್ ಪ್ರಿಯಾರಿಟಿ ಇರುತ್ತೆ ಅಂತ ಹೇಳ್ಬೋದು. ಸೊ ಇವ್ರ ಪ್ರಕಾರ ಏಜ್ ಲಿಮಿಟ್ ಬಂದ್ಬಿಟ್ಟು ಗರಿಷ್ಠ 56 ವರ್ಷಗಳು ಅಂತ ಹೇಳಿದ್ದಾರೆ. ಸೊ ಕನಿಷ್ಠ ವಯೋಮಿತಿನ ಇವರೆಲ್ಲೂ ತಿಳಿಸ್ಕೊಟ್ಟಿಲ್ಲ, ಹಾಗಾಗಿ ಅದನ್ನ ನಾವು 18 ಅಂತಾನೆ ಕನ್ಸಿಡರ್ ಮಾಡ್ಬೋದು ಅನ್ಸುತ್ತೆ. ಆಮೇಲೆ ಮಾಸಿಕ ವೇತನ ಬಂದ್ಬಿಟ್ಟು ಈ ಒಂದು ಲೋವರ್ ಡಿವಿಷನ್ ಕ್ಲರ್ಕ್ಗೆ ನೀವು ಸೆಲೆಕ್ಟ್ ಆದ್ರೆ 5,200 ರೂಪಾಯಿಂದ 20,200 ರೂಪಾಯಿವರೆಗೂ ಪ್ರತಿ ತಿಂಗಳಿಗೂ ಇರುತ್ತೆ. ಸೊ ಇದು ನೀವು ಎಲ್ಲಿ ಕಳಿಸ್ಬೇಕು ಈ ಒಂದು ಅಪ್ಲಿಕೇಶನ್ ಅನ್ನೋ ಅಡ್ರೆಸ್ ನಾನೀಗ ಹೇಳ್ತೀನಿ. ಹೆಚ್ಚುವರಿ ನಿರ್ದೇಶಕರ ಕಚೇರಿ P&A, ನಾರ್ಕೋಟಿಕ್ಸ್ ಕಂಟ್ರೋಲ್ ಬ್ಯೂರೋ ಹೆಡ್ ಕ್ವಾರ್ಟರ್ಸ್, 2ನೇ ಮಹಡಿ, ಆಗಸ್ಟ್ ಕ್ರಾಂತಿ ಭವನ, ಬಿಕಾಜಿ ಕಾಮಾ ಪ್ಲೇಸ್, ನವದೆಹಲಿ 110066. ಈ ಒಂದು ಅಡ್ರೆಸ್ಗೆ ನೀವು ಅರ್ಜಿನ ಕಳಿಸ್ಕೊಡ್ಬೇಕಾಗತ್ತೆ. ಇವಾಗ ಈ ಒಂದು ಅರ್ಜಿನ ಸಲ್ಲಿಸೋದಕ್ಕೆ ನಿಮ್ಗೆ ಸ್ಟಾರ್ಟಿಂಗ್ ಡೇಟ್ ಬಂದ್ಬಿಟ್ಟು 10th of December ಇಂದ ಸ್ಟಾರ್ಟ್ ಆಗಿದೆ. ಮತ್ತೆ ಇದು 8th of February ತನಕನೂ ಇರುತ್ತೆ. ಸೊ ಇದು ಆಫ್ಲೈನ್ ಮೋಡ್ ಅಲ್ಲಿ ನೀವು ಕಳಿಸ್ತಾ ಇರೋದ್ರಿಂದ ನಿಮ್ಗೆ ಸ್ವಲ್ಪ ಲಾಂಗ್ ಗ್ಯಾಪ್ ಸಿಕ್ಕಿದೆ ಅಂತಾನೆ ಹೇಳ್ಬೋದು. ಸೊ ಹೆಚ್ಚು ಕಡಿಮೆ ಲೈಕ್ 2 months ಟೈಮ್ ಇದೆ, ನಮ್ಗೆ 2 months ಆಫ್ ಟೈಮ್ ಇದೆ. ಸೊ ಹಾಗಾಗಿ ಆದಷ್ಟು ಬೇಗನೆ ಕಳ್ಸೋದಕ್ಕೆ ಪ್ರಯತ್ನ ಪಡಿ ಅಂತಾನೆ ಹೇಳ್ತೀನಿ. ಇದರ ಅಪ್ಡೇಟ್ಸ್ ಗೆ ನೀವು ಲೈಕ್ ಅವ್ರದ್ದು ವೆಬ್ಸೈಟ್ ಏನಿದೆ ಆ ವೆಬ್ಸೈಟ್ಗೆ ಹೋಗಿ ನೋಡ್ತಾ ಇರ್ಬೇಕು. ಅದ್ರ ಬಗ್ಗೆ ಏನೇ ಅಪ್ಡೇಟ್ಸ್ ಇದ್ರೂನು ನಿಮ್ಗೆ ಅವರು ತಿಳಿಸ್ಕೊಡ್ತಾರೆ ಅಂತ ಹೇಳಿದ್ದಾರೆ. ಅವರ ಒಂದು ವೆಬ್ಸೈಟ್ ಬಂದ್ಬಿಟ್ಟು narcoticsindia.nic.in 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 ಇದು ಅವರ ಒಂದು ವೆಬ್ಸೈಟ್. ಸೊ ಅದ್ರ ಬಗ್ಗೆ ನೆಕ್ಸ್ಟ್ ಏನೇ ಅಪ್ಡೇಟ್ ಇದ್ರೂನು ಅವರು ಅಲ್ಲೇ ಇದು ಮಾಡ್ತಾರೆ, ಅಲ್ಲೇ ಲೈಕ್ ನಿಮ್ಗೆ ಅಪ್ಡೇಟ್ ಕೊಡ್ತಾರೆ ಅನ್ನೋದನ್ನ ಅವರು ತಿಳಿಸ್ಕೊಟ್ಟಿದ್ದಾರೆ. ಈಗ ಗೊತ್ತಾಯ್ತಲ್ಲ ಇದು ಏನು ಜಾಬ್ ಏನು ಅಂತ. ಸೊ ಇದರಲ್ಲಿ ಅಪ್ಪರ್ ಡಿವಿಷನ್ ಕ್ಲರ್ಕ್ಗೂ ಕೂಡ ಪೋಸ್ಟಿಂಗ್ ಇದೆ ಅಂತ ಹೇಳಿದ್ದಾರೆ. ಅದು ಇಷ್ಟರಲ್ಲೇ ಅಪ್ಡೇಟ್ ಆಗುತ್ತೆ ಅಂತ ಕೂಡ ಹೇಳಿದ್ದಾರೆ. ಸೊ ಸ್ಟೇ ಅಪ್ಡೇಟೆಡ್, ಲೈಕ್ ಆ ಒಂದು ವೆಬ್ಸೈಟ್ ನ ನೋಡ್ತಾ ಇರಿ. ಸೊ ಹಾಗಾಗಿ ನಿಮ್ಗೆ ಆದಷ್ಟು ಬೇಗ ಇನ್ಫಾರ್ಮೇಶನ್ ಸಿಗ್ತಾ ಹೋಗುತ್ತೆ. ನಾನು ಯಾವ ಅಡ್ರೆಸ್ಗೆ ನೀವು ಪೋಸ್ಟ್ ಮಾಡಬೇಕು ಅನ್ನೋದು ಇನ್ಫಾರ್ಮೇಶನ್ ನ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ.
ಸೊ ಆ ಒಂದು ಅಡ್ರೆಸ್ಗೆ ನಿಮ್ಮ ಒಂದು ಅರ್ಜಿನ ಬರೆದ್ಬಿಟ್ಟು, ಸೊ ನಾರ್ಮಲ್ ಆಗಿ ಅರ್ಜಿ ಜೊತೆ ಡಾಕ್ಯುಮೆಂಟ್ಸ್ ಅವ್ರು ಕೇಳೋದೇನು ನಿಮ್ಮ ಐಡೆಂಟಿಟಿ ಕಾರ್ಡು, ಏಜ್ ಪ್ರೂಫು, ಆಮೇಲೆ ನಿಮ್ಮ ಅಡ್ರೆಸ್ ಪ್ರೂಫು, ಅದ್ರ ಜೊತೆಗೆ ಒಂದು ನಿಮ್ಮ ಎಜುಕೇಶನಲ್ ಕ್ವಾಲಿಫಿಕೇಶನ್ ಪ್ರೂಫ್ ಇಷ್ಟನ್ನ ಕೇಳಿರ್ತಾರೆ. ಸೊ ಅಷ್ಟು ಡಾಕ್ಯುಮೆಂಟ್ಸ್ ನ ನೀವು ಅಟ್ಯಾಚ್ ಮಾಡ್ಬಿಟ್ಟು ಈ ಒಂದು ಅಡ್ರೆಸ್ಗೆ ಕಳ್ಸಿದ್ರೆ ಸೊ ನಿಮ್ಮ ಅಪ್ಲಿಕೇಶನ್ ಸೆಲೆಕ್ಟ್ ಆಗೋ ಚಾನ್ಸಸ್ ಜಾಸ್ತಿ ಇದೆ. ನೀವು ಎಷ್ಟು ಬೇಗ ಕಳಿಸ್ತೀರೋ ಅಷ್ಟು ಬೇಗ ಅಂದ್ರೆ ಅಷ್ಟು ಚಾನ್ಸಸ್ ಹೈ ಇರುತ್ತೆ ಶಾರ್ಟ್ ಲಿಸ್ಟ್ ಆಗೋದಕ್ಕೆ. ಸೊ ಇದು ಈ ಒಂದು ಜಾಬ್ ಬಗ್ಗೆ ಇರುವಂತ ಅಪ್ಡೇಟ್ಸ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ರೆ ಖಂಡಿತ ಒಂದು ಲೈಕ್ ಅನ್ನ ಕೊಡಿ, ಹಾಗೆ ನಿಮ್ಗೆ ಬೇಕಾದವ್ರಿಗೆ ಶೇರ್ ಕೂಡ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಧನ್ಯವಾದಗಳು.